ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಬಂದು ಎಮ್ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋ ಬಂದು ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಊರಿಂದ ಮಾಡ್ತಾಯಿದ್ದೀನಿ. ಬಾಳೆ ದಿಂಡು ಇರುತ್ತಲ್ಲ, ಬಾಳೆ ಗೊನೆ ಇರುತ್ತಲ್ಲ, ಆ ಬಾಳೆ ಗೊನೆನ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ತುಂಬ ಕಟ್ ಮಾಡಿಬಿಟ್ಟಿದ್ದ. ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಏನು ಇರುತ್ತೆ ಹತ್ತಿರು ಅದನ್ನು ತೆಗೆದು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಇಲ್ಲ ಕವರಿಂದ ಇಲ್ಲ ಬಾಳೆ ಎಲೆಯಿಂದ ಅದನ್ನು ಮುಚ್ಚಿ ಫುಲ್ ಕವರ್ ಮಾಡಬೇಕು. ಇಲ್ಲಾಂದರೆ ಈಚೆ ಇರೋದ್ರಿಂದ ನಾಯಿ ಹುಳ ಏನಾದರೂ ಹೋಗ್ಬಿಡುತ್ತೆ ಅಂತ ಅಷ್ಟೇ. ಫುಲ್ ಕವರ್ ಮಾಡಿಬಿಟ್ಟು ಈ ಕಲ್ಸಕ್ಕರೆ ಹಾಕೋರು ಕಲ್ಸಕ್ಕರೆನೂ ಹಾಕ್ಬೋದು. ನಾವು ಕಲ್ಸಕ್ಕರೆ ಏನು ಹಾಕಿರಲಿಲ್ಲ, ಜೀರಿಗೆ ಮತ್ತು ಮೆಂತ್ಯ ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟು ಒಂದಿನ ಫುಲ್ ಬಿಟ್ಬಿಟ್ಟಿದ್ವಿ. ಇದು ಸಂಜೆ ಮಾಡಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಅಂದ್ಬಿಟ್ಟು ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಹಂಗಾಗಿ ಸಂಜೆ ಮಾಡಿಟ್ಟಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಬಂದು ಅದನ್ನು ನೋಡಿದ್ರೆ ನೀರು ತುಂಬಿಕೊಂಡಿತ್ತು. ಆ ನೀರನ್ನ ಒಂದು ಲೋಟಕ್ಕೆ ಹಾಕ್ಕೊಂಡು ಅಲ್ಲಿ ನೀರು ಕುಡಿಯೋದಷ್ಟೇ. ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ. ಇದು ಕಿಡ್ನಿ ಸ್ಟೋನ್ ಆಗಿದೆ ಅಂತಾರಲ್ಲ, ಆ ಕಿಡ್ನಿ ಸ್ಟೋನ್ ಅವ್ರಿಗೆ ಕುಡಿದ್ರೆ ತುಂಬ ಒಳ್ಳೆಯದು, ತುಂಬ ವರ್ಕ್ ಆಗುತ್ತೆ ಕೂಡ. ಕಿಡ್ನಿ ಸ್ಟೋನ್ ಈಚೆ ಬರಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಾರೆ. ತುಂಬ ಒಳ್ಳೆಯದು. ನಮ್ಮ ಪಕ್ಕದ ಮನೆಯವ್ರಿಗೆ ಹಂಗೆ ಆಗಿ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದ್ರಂತೆ. ಹಂಗಾಗಿ ಯಾರೋ ಈ ರೆಮಿಡಿ ಹೇಳಿದ್ರಂತೆ, ಮಾಡಿ ತುಂಬ ವರ್ಕ್ ಆಗುತ್ತೆ ಅಂತ. ಹಂಗಾಗಿ ಅವ್ರ ಮಗ ಬಂದು ಆ ಬಾಳೆ ಗೊನೆನ ಕಡಿದು ಅದಕ್ಕೆ ಜೀರಿಗೆ ಎಲ್ಲ ಹಾಕ್ತಾಯಿದ್ದ. ಮತ್ತು ಅಂಕಲ್ಗೆ ತುಂಬ ವರ್ಕ್ ಕೂಡ ಆಯಿತು ಅದು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.